ವಾಮಾಚಾರ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಒಟ್ಟಾರೆ ಕನಕಪುರದಲ್ಲಿ ಪಿಜಿಆರ್ ಸಿಂಧ್ಯಾ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಜೆಡಿಎಸ್ನಿಂದ ಪಿಜಿಆರ್ ಸಿಂಧ್ಯಾ ಅಭ್ಯರ್ಥಿ. ಇವರಿಬ್ಬರ ನಡುವೆ ನಡೀತಾ ಇರುವಂಥ ವಾಕ್ಸಮರ ಇದು ಇಂದು ನಿನ್ನೆಯ ವಾಕ್ಸಮರವಲ್ಲ, ಹಲವಾರು ವರ್ಷಗಳಿಂದ ನಡೆದು ಬರ್ತಾ ಇರುವಂಥ ವಾಕ್ಸಮರ ಈ ರೀತಿ ಆಗ್ತಾನೆ ಇತ್ತು ಮೊದಲಿಂದಲೂ ಕೂಡ. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಮಾಡಿರುವಂಥ ಒಂದು ಗಂಭೀರವಾದಂಥ ಆರೋಪ, 9 ಕಡೆ ತಮ್ಮ ನಾಶಕ್ಕಾಗಿ ವಾಮಾಚಾರ ಮಾಡಿಸ್ತಿದ್ದಾರೆ ಪಿಜಿಆರ್ ಸಿಂಧ್ಯಾ ಅನ್ನುವಂಥದ್ದು. 2 ಹೆಸರನ್ನು ಕೂಡ ಹೇಳಿದರು. ಇನ್ನೂ 7 ಹೆಸರುಗಳು ಯಾವುದು ಅಂತ ಡಿ.ಕೆ. ಶಿವಕುಮಾರ್ ಹತ್ರ ಕೇಳಬೇಕಾಗಿದೆ. ಅದರ ಜೊತೆಗೆ ಎಲ್ಲ ಆರೋಪಗಳಿಗೆ ಏನು ಉತ್ತರ ಕೊಡ್ತಾರೆ ಪಿಜಿಆರ್ ಸಿಂಧ್ಯಾ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಏನು ಉತ್ತರ ಕೊಡ್ತಾರೆ ನೋಡೋಣ. ಸರ್, 9 ಕಡೆ ಅಂತ ಹೇಳಿದ್ರಿ, ಕೇವಲ 2 ಕಡೆ ಮಾತ್ರ ನೀವು ಹೆಸರು ಹೇಳಿದ್ರಿ. ಒಂದು ಕುಂಭಕೋಣಂದು ಹೇಳಿದ್ರಿ, ಇನ್ನೊಂದು ಇಲ್ಲಿ ವಸಂತ ನಗರದಲ್ಲಿ ಒಂದು ಕಡೆ, ವಸಂತ ನಗರ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಇದೆ. ಯಾಕೆಂದ್ರೆ ಪಾಪ ಅವರೆಲ್ಲ ಭಾಳ ಗೋಪ್ಯವಾಗಿ ಜಾಗಗಳನ್ನ ತಿಳಿಸಿದ್ದಾರೆ. ನಾನು ಅದನ್ನೆಲ್ಲ ಅವ್ರ ಜಾಗಗಳನ್ನೆಲ್ಲ ಬಹಿರಂಗಪಡಿಸೋದು ಸರಿ ಇಲ್ಲ. ಯಾಕೆಂದರೆ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಹೋದಂಥ ಪುರೋಹಿತರುಗಳು ಅವೆಲ್ಲ ಕೂಡ ನನಗೆ ತಿಳಿಸಿದ್ದಾರೆ. ಅಲ್ಲ, ಅದು ಈಗ ಅವರು ಏನೋ ಒಂದು ಮಾಡ್ತಾ ಇರ್ಬೋದು, ಅದು ನಿಮ್ಮ ವಿರುದ್ಧನೇ ಮಾಡ್ತಾ ಇದ್ದಾರೆ ಅಂತ. ನನ್ನ ವಿರುದ್ಧನೇ ನಾನು ಹೇಳ್ತಾ ಇದ್ದೀನಲ್ಲ ಸ್ವಾಮಿ, ನನ್ನ ವಿರುದ್ಧನೇ ನನ್ನ ಹೆಸರಿಟ್ಟು ಅಲ್ಲಿ ಪ್ರತ್ಯಂಗರ ದೇವಿಗೆ ಹೋಗ್ಬೇಕಾರೆ, ಅಲ್ಲಿ ಮಾಡ್ಬೇಕಾರೆ ಶತ್ರುನಾಶಕ್ಕೆ ಮಾತ್ರ, ಅಲ್ಲಿ ಬೇರೆ ಏನೂ ಇಲ್ಲ. ಇಲ್ಲೂ ಅಷ್ಟೇ ಶತ್ರುನಾಶಕ್ಕೋಸ್ಕರ ಅನೇಕ ಬಲಿ ವಿಧಾನಗಳೆಲ್ಲ ಕೇರಳ ಸ್ಟೈಲಲ್ಲಿ ಬೇರೆ ಬೇರೆ ಸ್ಟೈಲೆಲ್ಲ ಮಾಡಿಸ್ತಾ ಇದ್ದಾರೆ. ಏನು ನನಗೇನು ತೊಂದರೆ ಇಲ್ಲ, ಇದಕ್ಕೆ ನಾನೇನು ಎದುರೋನಲ್ಲ. ನನಗೂ ರಕ್ಷಣೆ ಮಾಡೋಂಥ ನನ್ನ ದೇವರುಗಳಿದ್ದಾರೆ. ನಾನು ಧರ್ಮದ ಬಗ್ಗೆ, ನೀತಿ ಬಗ್ಗೆ, ನ್ಯಾಯದ ಬಗ್ಗೆ ನನಗೆ ಗುರುಗಳು, ಮಾರ್ಗದರ್ಶನವರು, ದೊಡ್ಡ ದೊಡ್ಡ ಶಕ್ತಿ ನನ್ನ ಹಿಂದೆ ರಕ್ಷಣೆಗಿದೆ. ಸೊ ಅದರಿಂದ ನಾನೇನು ಎದುರ್ಕೊಳ್ಳೋಂತ ಅಲ್ಲ. ಅಂದರೆ ಅದಕ್ಕೆ ವಾಮಾಚಾರ ಮಾಡಿಸಿದ್ರೆ ನೀವು ವಾಮಾಚಾರದ ಮೂಲಕ ಉತ್ತರ ಕೊಡ್ತೀರಾ? ಹೇಗೆ ವಾಮಾಚಾರ ಅಲ್ಲ, ನನಗೆ ರಕ್ಷಣೆ ಮಾಡೋಕ್ಕೆ ನನಗೆ ಜನ ಇದ್ದಾರೆ. ನನಗೂ ದೇವ್ರ ಬಗ್ಗೆ ನಂಬಿಕೆ ಇದೆ, ನನಗೂ ಅನೇಕ ಶಕ್ತಿಗಳ ಬಗ್ಗೆ ನಂಬಿಕೆ ಇದೆ. ಅವರೆಲ್ಲ ನನ್ನ ರಕ್ಷಣೆಗೆ ನನ್ನ ಹಿಂದೆ ಇದ್ದಾರೆ. ಓಕೆ, ಕೊಲ್ಲೂರು ಮೂಕಾಂಬಿಕೆಯ ಮೇಲೆ ಪ್ರಮಾಣ ಮಾಡಿ ನಾನು ಈ ಬಾರಿ ಅಲ್ಲಿಂದ ಅಭ್ಯರ್ಥಿ ಹಾಕೋದಿಲ್ಲ, ನೀವೇ ನಿಂತ್ಕೊಳ್ಳಿ ಅಂತ ನಿಮಗೆ ಹೇಳಿದಂಥ ಪಿಜಿಆರ್ ಸಿಂಧ್ಯಾ ಅಭ್ಯರ್ಥಿ ಅಲ್ಲ, ನಾನು ದೇವೇಗೌಡರಿಗೆ ಯಾವ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತಂದ್ರು. ನೀವೇ ನಿಂತ್ಕೊಳ್ಳಿ, ನಾವು ಉದಾಹರಣೆ ನಿಮ್ಗೆ ಹೇಳ್ತಾ ಇರೋದು. ಸರಿ, ಆದರೆ ಜೆಡಿಎಸ್ ಇಂದ ಅವ್ರು ಹಾಕಿದ್ರು ಅಂತ ಇಟ್ಕೊಳ್ಳೋಣ. ನಿಮ್ಮ ಜೊತೆ ಚೆನ್ನಾಗೇ ಇದ್ರು ಆಗಿದ್ರೆ ಖಂಡಿತ ಅದನ್ನೇ ಹೇಳ್ತಾ ಇರೋದು. ಈಗ ಕುಮಾರಸ್ವಾಮಿ ಪಕ್ಷದಲ್ಲೇ ಇದ್ಕೊಂಡು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದರು. ಚೀಫ್ ಮಿನಿಸ್ಟರ್ ವೋಟ್ ಹಾಕಬೇಕು, ಅವ್ರದೇ ಪಕ್ಷ. ಚೀಫ್ ಮಿನಿಸ್ಟರ್ ವೋಟ್ ಹಾಕ್ತಾ ಇಲ್ಲ ಅವರು. ಈಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡೋಕ್ಕೋಸ್ಕರ ವೋಟ್ ಕೊಡಿ ಅಂತ ಹೇಳಿದ್ರೆ ಯಾವ ಪಕ್ಷದಲ್ಲಿ ಇರ್ತಾರೆ ಅವ್ರಿಗೆ ದ್ರೋಹ ಮಾಡೋಂಥದ್ದು. ಈಗ BSPಗೆ ಹೋದರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಯಾವತಿ ಇದ್ಮೇಲೆ ಇವರೇನೆ 2008ರಲ್ಲಿ ಹೋದವರು. ಅವರು ಕನಕಪುರದಲ್ಲಿ ಇವರು 5-6 ಬಾರಿ MLA ಆದಮೇಲೆ ಇವರ ರೆಪ್ರೆಸೆಂಟೇಟಿವ್ ಅಲ್ಲೊಬ್ಬ ಕ್ಯಾಂಡಿಡೇಟ್ ಮಾಡ್ತಾರೆ. ಅವ್ನಿಗೆ ಎಲೆಕ್ಷನ್ ಮಾಡಬೇಕಾ ಇಲ್ಲ? 2800-500 ವೋಟ್ ಬಂದಿದೆ ಅಂತಂದ್ರೆ ಇವ್ರು ಎಲೆಕ್ಷನ್ ಮಾಡಿದಾರೇನ್ರಿ? ಯು ಪ್ಲೀಸ್ ಟೆಲ್ ಮಿ. ನೀವು ಕಾಮನ್ ಸೆನ್ಸ್, ಇದು ಬೇಸಿಕ್ ಕಾಮನ್ ಸೆನ್ಸ್. ಏನಿದು ವಿದ್ಯಾ ಬೇಡ, ಇಲ್ಲ ಬುದ್ಧಿ ಬೇಡ, ಇದು ಬೇಸಿಕ್ ಕಾಮನ್ ಸೆನ್ಸ್, ಪ್ರಜ್ಞೆ ಇದ್ರೆ ಸಾಕು. ಈಗ ನೀವು ಅವ್ರಿಗೆ BSPಯಿಂದ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತನ್ನ ನಾಮಿನಿ ಅಲ್ಲಿ ಹಾಕಿದ ಮೇಲೆ 2800 ವೋಟ್ ಬಂತು ಅಂದ್ರೆ ಅವ್ನಿಗೆ ಎಲೆಕ್ಷನ್ ಮಾಡಿದಾರ ಬಿಟ್ಟಿದಾರ ಹೇಳಿ ನೀವು? ಈಗ ಮೊನ್ನೆ 50,000 ವೋಟು ಕುಮಾರಸ್ವಾಮಿಗೆ ಲೀಡ್ ಇತ್ತು ರಾಮನಗರದಲ್ಲಿ. ಇವರು ಒಳಗಡೆ ಸೇರ್ಕೊಂಡ ಮೇಲೆ ಎಷ್ಟು ವೋಟ್ ಕಡಿಮೆ ಆಗ್ತಾ ಬಂದಿದೆ. ಇವರು ಸ್ವಂತ ಊರಲ್ಲಿ ಕಾಂಗ್ರೆಸ್ ಬರಲಿಲ್ಲ, ಇದು ದಳ ಬರಲಿಲ್ಲ ಸ್ವಾಮಿ, ತಾಲೂಕ್ ಪಂಚಾಯತಿ ಬರಲಿಲ್ಲ, ಇದು ಜಿಲ್ಲಾ ಪಂಚಾಯತಿ ಬರಲಿಲ್ಲ, ಗ್ರಾಮ ಪಂಚಾಯತಿ ಬರಲಿಲ್ಲ, ತನ್ನ ಸ್ವಂತ ಊರಲ್ಲಿ. ಹಾಗಿದ್ರೆ ಏನು ಪಿಜಿಆರ್ ಸಿಂಧ್ಯಾ ಅವರ ಉದ್ದೇಶ ಏನಂತಂದ್ರೆ, ಅವ್ರಿಗೆ ದೇವೇಗೌಡರು ಫ್ಯಾಮಿಲಿ ಬಗ್ಗೆ, ದೇವೇಗೌಡರ ಬಗ್ಗೆ ಇದೆಯಲ್ಲ ಒಳಗಡೆ ಕುದೀತಾ ಇದೆಯಲ್ಲ, ಅದನ್ನು ಪಬ್ಲಿಕಲ್ಲಿ ತೋರಿಸಲ್ಲ ಅಷ್ಟೇ. ಒಳಗಡೆ ಕಂಪ್ಲೀಟ್ ಫಸ್ಟು ನಾನೆಲ್ಲ ಅವ್ರ ಎನಿಮಿ. ಇಟ್ ಈಸ್ ನಂದು ಪೊಲಿಟಿಕಲಿ ನಾ ಅವ್ರಿಗೆ ಫೈಟ್ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ದೇವೇಗೌಡ ಆ್ಯಂಡ್ ಇಸ್ ಫ್ಯಾಮಿಲಿ. ಯು ವಾಂಟ್ ಟು ಫಿನಿಶ್ ಇಟ್. ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಸೋಲೋ ಜೊತೆಗೆ ಅವ್ರನ್ನೂ ಸೋಲೋದು ನೋಡಬೇಕು ಅಂತ. ದಿ ಬಿಗ್ ಪ್ಲಾಟ್ ಇಸ್ ದ್ಯಾಟ್. ಬೇಕಾದ್ರೆ ನೀವು ನೋಡಿ, ನನಗೆ ಅದನ್ನು ಬಿಚ್ಚಿ ಚರ್ಚೆ ಮಾಡಕ್ಕೆ ಹೋಗಲ್ಲ. ಈಗ ಯಾಕೆ ವೋಟ್ ಹಾಕ್ಲಿಲ್ಲ? ಸರಿ, ಹಾಗಿದ್ರೆ ಈಗ ಪಿಜಿಆರ್ ಸಿಂಧ್ಯಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿಂಧ್ಯಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಒಂದು ಗಂಭೀರ ಆರೋಪ ನಿಮ್ಮ ಮೇಲೆ ಬಂದಿದೆ ಇವತ್ತು. ಡಿ.ಕೆ. ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ, ನೀವು 9 ಕಡೆ ಅವರ ನಾಶಕ್ಕಾಗಿ ವಾಮಾಚಾರ ಮಾಡಿಸಿದಿರಂತೆ. ನೋಡಿ, ನಾನು 41 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ದೇವರನ್ನೇ ಸತ್ಯ ಅಂತ ನಂಬಿದ್ದೇನೆ, ಸತ್ಯವನ್ನೇ ದೇವರು ಅಂತ ನಂಬಿದ್ದೇನೆ. ನಾನು ಯಾವತ್ತೂ ಈ ವಾಮಾಚಾರ, ಮಾಟ ಇಂಥದ್ರಲ್ಲೆಲ್ಲ ನನಗೆ ಒಂದು ಸ್ವಲ್ಪವೂ ಸಹಿತ ನಂಬಿಕೆ ಇಲ್ಲ.
ನನ್ನ ಮೇಲೆ ಇಲ್ಲದ ಆಪಾದನೆಗಳನ್ನ ಸನ್ಮಾನ್ಯ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹೀಗೇನೆ ಕನಕಪುರದಲ್ಲಿ ಸುಮಾರು 1 ಲಕ್ಷ ವಾಚ್ಗಳನ್ನ ಹಂಚಿದ್ರು, 1 ಲಕ್ಷ ಸೀರೆಗಳನ್ನ ಹಂಚಿದ್ರು. ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಸಂಪತ್ ಅವ್ರ ಗಮನಕ್ಕೆ ತಂದೆ, ಅವರು ಸಹಿತ ಏನು ಮಾಡಿಲ್ಲ. ಯಾವ ಹಳ್ಳಿನಲ್ಲಿ ಬೇಕಾದ್ರೂ ಸಹಿತ ಹೋಗಿ ನೋಡ್ಬೋದು. ಮತ್ತೆ ಈಗೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾವು ಮಾಡ್ತಾ ಇರ್ತಕ್ಕಂತ ಸುಳ್ಳನ್ನ ಮುಚ್ಕೊಳ್ಳಿಕ್ಕೆ ನನ್ನ ಫೋಟೋವನ್ನ ಹಾಕಿ ಕೆಲವು ವಾಚ್ಗಳನ್ನ ಮಾಡಿಸಿ ಹಂಚ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ನಾನು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದೇನೆ. ದಯಮಾಡಿ ಈ ವಾಚ್ ಹೆಂಗ್ ಬಂತು, ಏನ್ ಹಂಚ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು CBI ಎನ್ಕ್ವೈರಿ ಆಗ್ಬೇಕು ಅಂತಕ್ಕಂತ ಮಾತನ್ನು ಸಹಿತ ನಾನು ಹೇಳಿದ್ದೇನೆ. ಓಕೆ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್.